ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನು ನೋಡಿ ಕೈಮ್ ಉಂಡೆ ಮಾಡಿದ್ದೀನಿ. ಚಿಕನ್ ಕೈಮ್ ಉಂಡೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಕೂಡ ಒಡೆದಿಲ್ಲ ನೋಡಿ. ಉಂಡೆ ಎಷ್ಟು ಚೆನ್ನಾಗಿ ಎಷ್ಟು ಡೆಕೋರೇಷನ್ ಆಗಿ ಬಂದಿದೆ. ಮತ್ತು ಟೇಸ್ಟಿನೂ ಅಷ್ಟೇ ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ, ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ವೆರೈಟಿಯಾಗೂ ಕಾಣ್ತಿದೆ. ಟೇಸ್ಟಿನೂ ಅಷ್ಟೇ ಚೆನ್ನಾಗಿದೆ. ನೋಡೋಣ ತಿಂದು. ವಾವ್, ಬಿಸಿ ಬಿಸಿ ಇದೆ. ವಾವ್, ಎಮ್ಮಿ, ತುಂಬ ಟೇಸ್ಟಿಯಾಗಿದೆ, ರುಚಿಕರವಾಗಿದೆ ಬಾಯಿಗೆ. ಇವಾಗ ಆಲ್ರೆಡಿ ನಾನು ಒಂದು ಕಾಯಲ್ಲಿ ಅರ್ಧ ಒಳ ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಹಾಲ್ಕಾಯಿ ನೋಡಿ. 3 ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. 2 ಲವಂಗ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 1/4 ಸ್ಪೂನ್ನಷ್ಟು ನಾನು ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ, ಅದೇ ಸ್ಮೆಲ್ ಬರುತ್ತೆ. ಇಷ್ಟು ಉರ್ಗಡ್ಲೆ ಹಾಕೊಳ್ಳೋಣ. ಉರ್ಗಡ್ಲೆ ಹಾಕಂದಷ್ಟು ನಮಗೆ ಅದು ಗಟ್ಟಿ ಬರುತ್ತೆ, ತೆಳ್ಳೆ ಬರಲ್ಲ. ಈರುಳ್ಳಿ ಟೊಮೊಟೊ ಏನು ಹಾಕಂಗಿಲ್ಲ ಇದಕ್ಕೆ. ಇವಾಗ ಸೊಪ್ಪು ಹಾಕೊಳ್ಳೋಣ ನೋಡಿ. ಸ್ವಲ್ಪ ಮೆಣಸು ಹಾಕೊಳ್ಳೋಣ. ಈಗ ಮಟನ್ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ನಷ್ಟು ಕೊಟ್ಟಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ಹಾಕೋದು ಬೇಡ ನೀರು. ನೋಡಿ, ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಕೈ ಮುಕ್ಕೆ ಅಲ್ಲೇ ಅಂಗಡಿಲೇ ನಾವು ಇದನ್ನು ಸಣ್ಣ ಸಣ್ಣಕ್ಕೆ ಹೊಡೆಸ್ಕೊಂಬಂದಿದ್ದೀವಿ ಕೈ ಮುಕ್ಕೋಸ್ಕರ. ಇವಾಗ ಇದನ್ನು ರುಬ್ಕೊಳ್ಳೋಣ ನೋಡಿ. ನೀರನ್ನ ಈ ಥರ ಹಿಂಡಿ ಹಾಕೊಳ್ಳೋಣ. ನೀರಿನ ಅಂಶ ಇರಬಾರ್ದು, ಇದು ತೆಳ್ಳೆ ಆಗಿಬಿಡುತ್ತೆ. ಬನ್ನಿ ಇವಾಗ ರುಬ್ಕೊಳ್ಳೋಣ ಇನ್ನೊಂದು ಟ್ರಿಪ್ಪು ನೋಡಿ. ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಕಸ್ತೂರಿ ಮೇಥಿ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 2 ಮೊಟ್ಟೆ ಹಾಕೊಳ್ಳೋಣ ಇದಕ್ಕೆ. ಓಪನ್ ಮಾಡಿಬಿಟ್ಟು, ನಾಟಿ ಕೋಳಿ ಮೊಟ್ಟೆ ಇತ್ತು, ಹಾಗಾಗಿ ನಾಟಿ ಕೋಳಿ ಮೊಟ್ಟೆನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಮೊಟ್ಟೆ ಇರುತ್ತೆ ಅದೇ ಮೊಟ್ಟೆ ಕೂಡ ಹಾಕೋಬೋದು ನೀವು. ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ. ನನ್ನ ಮಟನ್ ಸಾಂಬಾರಿತ್ತು, ತಲೆ ಮಾಂಸದ ಸಾಂಬಾರು, ಹಾಗಾಗಿ ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ. ಉಂಡಾಗಿ ಬಂದಿದೆ ಉಂಡೆ ನೋಡಿ. ಈ ಥರ ಅದಕ್ಕೆ ಬರಬೇಕು. ಇವಾಗ ಇದರೊಳಗಡೆ ಹಾಕ್ಕೊಳ್ಳೋಣ ನೋಡಿ. ಈ ಥರ ಕಟ್ಟಿ ಕಟ್ಟಿ ಸಾಂಬಾರು ಒಳಗಡೆ ಹಾಕೊಳ್ಳೋಣ. ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ, ಆ ರೀತಿಯೂ ಕೂಡ ಮಾಡ್ಬೋದು. ಇದು ಹಾಕಿದ್ರೆ ಸಾಂಬಾರು ಒಳಗಡೆ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ತಿನ್ನೋಕ್ಕೂ ಒಂಥರ ಹಿತಕರವಾಗಿರುತ್ತೆ. ಸಾಂಬಾರುಗಳಿಗೆ ಹಾಕಿದ್ರೇ ಒಂದು ತುಂಬ ಟೇಸ್ಟ್ ಇರುತ್ತೆ. ಎಣ್ಣೆಲೂ ಕೂಡ ಫ್ರೈ ಮಾಡ್ತಾರೆ. ನಾನು ಎಣ್ಣೆಲಿ ಮಾಡಿಲ್ಲ, ಸಾಂಬಾರ್ಗೆ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನನ್ನ ತಲೆ ಮಾಂಸದ ಸಾಂಬಾರಿತ್ತು, ಹಾಗಾಗಿ ಅದರೊಳಗಡೆ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಕೂಡ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಗೀತಾ ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಬೆಲ್ ಬಟನ್ ಒತ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.